ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು ಆಟ್ ಕ್ರಿಯೇಷನ್. ನಾಳೆ ತುಂಬ ಸ್ಪೆಷಲ್ ಆದಂಥ ಡೇ. ಎಲ್ರಿಗೂ ಗೊತ್ತು, 2025ನೇ ಇಸ್ವಿಯಲ್ಲಿ 25ನೇ ತಾರೀಕು ಅನ್ನುವಂಥದ್ದು ತುಂಬ ಸ್ಪೆಷಲ್ ಆಗಿದೆ. ಅದರಲ್ಲಿ ನಾಳೆ ಏಕಾದಶಿ ಕೂಡ ಬಂದಿದೆ. ಅದ್ರ ಬಗ್ಗೆ ಯಾವ ಥರ ಮಾಡಬೇಕು, ಯಾವ ರೀತಿ ದಾನ ಮಾಡಬೇಕು ಎಲ್ಲದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥ ದಿನ ಕೂಡ ಆಗಿದೆ. ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ಡೇ ಅಂತ ಹೇಳ್ಬೋದು. ಈ ಡೇಯಲ್ಲಿ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, 2025ನೇ ಇಸ್ವಿಯ 25ನೇ ತಾರೀಕು ಏನಿದೆಯಲ್ಲ, ಇದು ಒಂದು ಸೌರಮಂಡಲದಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆದಂಥ ಒಂದು ಮ್ಯಾಜಿಕ್ಕನ್ನು ನಡೆಯುವಂಥದ್ದು. ನಾವೀಗಾಗಲೇ ನೋಡಿರ್ತೀವಿ ಯಾವುದೋ ಪುಸ್ತಕಗಳಲ್ಲಿ ಅಥವಾ ಯಾವುದೋ ಒಂದು ಕ್ಯಾಲೆಂಡರಲ್ಲಿ ಸೌರಮಂಡಲ ಯಾವ ಥರ ಇರುತ್ತೆ, ನೇರವಾಗಿ ಸೂರ್ಯನ ಒಂದು ನೇರವಾಗಿ ಎಲ್ಲ ಗ್ರಹಗಳು ಸಾಲಾಗಿರೋದನ್ನು ನೋಡ್ತಿರ್ತೀವಿ. ಅದು ಚಿಕ್ಕದು ದೊಡ್ಡದು ಈ ಥರ ಇರುತ್ತೆ ಅಷ್ಟೇ. ಬಟ್ ಅದು ರಿಯಲ್ಲಾಗಿ 2025ನೇ ಇಸ್ವಿಯಲ್ಲಿ 21ನೇ ತಾರೀಕಿನಿಂದನೇ ಈ ಪ್ಲಾನೆಟ್ರಿ ಅಲೈನ್ಮೆಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಆದರೆ 25ನೇ ತಾರೀಕಿಗೆ ಅದು ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ. ಅಂದರೆ ಭೂಮಿಯಲ್ಲಿ ಅದು ಗೋಚರ ಆಗುತ್ತೆ, ಅದನ್ನು ನಾವು ನೋಡ್ಬೋದು. ಎಲ್ಲ ಗ್ರಹಗಳು ಸಂಯೋಜನೆಯಲ್ಲಿ ಒಂದೇ ಲೈನಲ್ಲಿ ಕಾಣುವಂಥದ್ದು ದೃಶ್ಯ ನಮಗೆ ಅದ್ಭುತವಾದಂಥ ದೃಶ್ಯ ಕಾಣಿಸ್ತಾ ಇದೆ. ಈ ದೃಶ್ಯವನ್ನು ನಮಗೆ ಬರೀ ಕಣ್ಣಿಂದ ನೋಡಲಿಕ್ಕೆ ಆಗಲ್ಲ. ಸೊ ಇದೆಲ್ಲದನ್ನು ಕೂಡ ಯಾವುದಾದ್ರೂ ಟಿ ವಿಯಲ್ಲಿ ಅಥವಾ ಯಾವುದಾದ್ರೂ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ನಿಮಗೆ ತೋರಿಸ್ತಿರ್ತಾರೆ. ಸೊ ನಾಳೆ ಅದನ್ನು ನೋಡ್ಕೊಂಡ್ಬಿಟ್ಟು ಕಣ್ ತುಂಬ್ಕೊಳ್ಳಿ. ಈ ಒಂದು ಅದ್ಭುತವಾದಂಥ ಈ ಪ್ಲಾನೆಟ್ ಅನ್ನುವಂಥದ್ದು ಎಲ್ಲ ಗ್ರಹಗಳು ಸಂಯೋಜನೆ ಆಗುವಂಥ ಸಮಯದಲ್ಲಿ, ಇಂಥ ಒಂದು ದಿನದಲ್ಲಿ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ವಿ ಅಂತಂದರೆ ಎಷ್ಟೋ ದಿನದಿಂದ ಆಗದೇ ಇರುವಂಥ ಕೆಲಸಗಳೆಲ್ಲವೂ ಕೂಡ ಕೈಗೂಡುತ್ತೆ. ಒಂದು ಯೂನಿವರ್ಸ್ಗೆ ನಮ್ಮ ಮ್ಯಾನಿಫೆಸ್ಟೇಷನ್ ತಲುಪಿ ಅದರಿಂದ ಒಂದು ಉತ್ತಮವಾದಂಥ ಔಟ್ಪುಟ್ ಬಂದೇ ಬರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾಳೆ ದಿನ ತುಂಬ ಸ್ಪೆಷಲ್ ಆಗಿದೆ. ಸೊ ಈ ನಾಳೆ ದಿನ ನಾವು ಏನು ಮಾಡಬೇಕು, ಇಂಥ ಒಂದು ಸ್ಪೆಷಲ್ ಡೇ ನಮಗೆ ಸಿಕ್ಕಿರುವಂಥದ್ದು, ನಾವು ತುಂಬ ಪುಣ್ಯವಂತರು ಅಂತ ಹೇಳ್ಬೋದು. ಹಾಗಾದರೆ ನಾಳೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಬರೀ ಪೂಜೆ ಪುನಸ್ಕಾರಗಳನ್ನು ಅಷ್ಟೇ ಮಾಡೋದಲ್ಲ, ಈ ಥರದ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ನಾವು ಮಾಡಬೇಕಾಗತ್ತೆ. ಗ್ರ್ಯಾಟಿಟ್ಯೂಡನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಈ ಗ್ರ್ಯಾಟಿಟ್ಯೂಡ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ನಮ್ಮನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಮತ್ತಷ್ಟು ನಮ್ಮನ್ನು ಗಟ್ಟಿಗೊಳಿಸುವಂಥ ಶಕ್ತಿಯನ್ನು ಒಳಗೊಂಡಿದೆ. ಸೊ ಹಾಗಾಗಿ ನಾಳೆ ದಿನ ನಾವು ಏನು ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. 2 ಪ್ಲೇನ್ ಪೇಪರನ್ನು ತೊಗೊಳ್ಳಿ. ಅಂದರೆ ಯಾವುದೇ ಥರದ ಗೆರೆ ಇರಬಾರ್ದು ಅಂಥ ಪ್ಲೇನು, ಅಂದರೆ ವೈಟು ಹಾಳೆಯನ್ನು 2 ಪೇಪರನ್ನು ತೊಗೊಳ್ಳಿ. ಆ ಪೇಪರಲ್ಲಿ 25 ಗ್ರ್ಯಾಟಿಟ್ಯೂಡನ್ನು ಬರೀಬೇಕು. 25 ಗ್ರ್ಯಾಟಿಟ್ಯೂಡನ್ನು ಬರೀರಿ. ಹಾಗೆ 25 ನಿಮ್ಮ ಯಾವುದಾದ್ರೂ ಈಡೇರಿಕೆ ಆಗುವಂಥ ಆಸೆಗಳೇನೆಲ್ಲ ಇರುತ್ತಲ್ವ, ನಿಮಗೆ ಈ ಥರ ಆಗಬೇಕು ಅಂತ ಇರುತ್ತಲ್ವ, ಸೊ ಅದೆಲ್ಲದನ್ನು ಬರೀರಿ. ಅದು ಇಂತಿಷ್ಟೇ ಬರೀಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದರೂ ಬರ್ಕೋಬೋದು. ಸೊ ಅದೆಲ್ಲದನ್ನು ಕೂಡ ನೀಟಾಗಿ 2 ಪೇಪರಲ್ಲಿ, ಒಂದು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್, ಇನ್ನೊಂದು ಪೇಪರಲ್ಲಿ ಎಲ್ಲದನ್ನು ಕೂಡ ನಿಮ್ಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲದನ್ನು ಕೂಡ ನೀಟಾಗಿ ಬರಿತಾ ಹೋಗಿ. ಸೊ ಅದೆಲ್ಲದನ್ನು ಬರೆದು ಆದಮೇಲೆ ಆ 2 ಪೇಪರನ್ನು ಗಟ್ಟಿಯಾಗಿ, ಗ್ರ್ಯಾಟಿಟ್ಯೂಡನ್ನು ಆಯಿತು, ಹಾಗೆ ನಿಮ್ಮ ಒಂದು ಬೇಡಿಕೆಗಳು ಏನಿದಾವಲ್ವ ಅವೆಲ್ಲವನ್ನು ಕೂಡ ಜೋರಾಗಿ ನೀವೇನು ಮಾಡಿ ಒಂದು ಸಾರಿ ಓದ್ಕೊಳ್ಳಿ. ಆ ಓದಿ ಆದಮೇಲೆ ಅದನ್ನು ಒಂದು ಹಸಿರು ದಾರದಿಂದ ಇದನ್ನು ಕಟ್ಟಿ ಇಟ್ಬಿಡಿ. ಅದನ್ನು ದೇವ್ರ ಮನೆಯಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಪರ್ಸಲ್ಲಿ, ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ಎಲ್ಲರೂ ಮಾಡ್ಬೋದು ಇದನ್ನು, ಯಾರು ಬೇಕಾದರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು. ಇನ್ನು ಲೇಡೀಸು ಪರ್ಸ್ನಲ್ ಪ್ರಾಬ್ಲಮ್ ಇದ್ದಂಥವ್ರು, ಅಂದರೆ ಪೀರಿಯಡ್ಸ್ ಏನಾದರೂ ಆಗಿತ್ತು ಅಂತಂದರೆ ಅವ್ರು ಮಾಡ್ಬೋದಂದರೆ ಅವರು ಕೂಡ ಮಾಡ್ಬೋದು. ಆದರೆ ದೇವ್ರ ಮನೆಯಲ್ಲಿ ಮಾಡೋ ಹಾಗಿಲ್ಲ, ಬೇರೆ ಕಡೆ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ಬರೆದಿಟ್ಕೊಂಡಿದ್ದನ್ನು ಒಂದು ಸರಿ ಜೋರಾಗಿ ಓದಿ ಆದಮೇಲೆ ಅದನ್ನು ಒಂದು ಹಸಿರು ದಾರದಿಂದ ಗಂಟು ಕಟ್ಟಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಮೌಂಟನ್ನು ಕೂಡ ಇಡಬೇಕಾಗತ್ತೆ. ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟಾದರೂ ಇಟ್ಕೊಳ್ಳಿ, ಆ ಅಮೌಂಟನ್ನು ಅದರಲ್ಲಿ ಇಡಿ. ನಾಳೆ ಯಾವ ಟೈಮಲ್ಲಾದರೂ ಬೇಕಾದರೂ ಮಾಡ್ಕೋಬೋದು, ಬಟ್ ಬೆಳಗ್ಗೆ ಮಾಡಿದರೆ ಒಳ್ಳೆಯದು. ಇನ್ನು ಸಂಜೆ ಟೈಮಲ್ಲಿ ಕೂಡ ಮಾಡ್ಬೋದು. ಸಂಜೆ ಸಮಯದಲ್ಲಿ ಅಂತಂದರೆ ನೀವು 6 ಗಂಟೆಯಿಂದ 8 ಗಂಟೆ ಸಮಯದೊಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಹಾಗೆಯೇ ಬೆಳಗ್ಗೆನೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ 5 ಗಂಟೆಯಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಮುಗಿಸ್ಕೋಬೋದು. ಇಡೀ ದಿನ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದೇ ಟೈಮಿಗೆ ಮಾಡಬೇಕು ಅನ್ನುವಂಥದ್ದೇನು ಟೈಮಿನ ಒಂದು ರಿಸ್ಟ್ರಿಕ್ಷನ್ ಏನೂ ಇರೋದಿಲ್ಲ. ನಾಳೆ ಫುಲ್ ಡೇ ಇರುತ್ತೆ. ಸೊ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇನ್ನು ಇದ್ರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತೀರಲ್ವ,
ಏನೆಲ್ಲ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತೀರಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು 10 ನಿಮಿಷನಾದರೂ ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಇಮ್ಯಾಜಿನೇಷನನ್ನು ಮಾಡ್ಕೋಬೇಕು. ಇಮ್ಯಾಜಿನೇಷನನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಯಾರಿಗೋ ಒಬ್ಬರಿಗೆ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ಅವರಿಗೆ ನಿಮಗೊಬ್ಬರನ್ನ ರೋಲ್ ಮಾಡೆಲ್ ಆಗಿ ಯಾರನ್ನಾದರೂ ಒಬ್ಬರನ್ನು ಇಟ್ಕೊಂಡಿರ್ತೀರ, ಅಥವಾ ಒಬ್ಬರಿಗೆ ಫಿಲಮ್ ಆ್ಯಕ್ಟರ್ ಆಗಬೇಕು ಅಂತ ಅನಿಸಿರುತ್ತೆ. ಸೊ ಅದರಲ್ಲಿ ಯಾರಿಗೋ ಒಬ್ಬರನ್ನ ರೋಲ್ ಮಾಡೆಲ್ ಆಗಿ ನೀವು ಇಟ್ಕೊಂಡಿರ್ತೀರ. ಸೊ ಅವ್ರ ಥರನೇ ನೀವು ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಹಾಗೆ ನೀವು ಧ್ಯಾನ ಸ್ಥಿತಿಗೆ ಹೋಗಿ ನಿಮ್ಮ ಒಂದು ಇಮ್ಯಾಜಿನೇಷನ್ನಲ್ಲಿ ನೀವು ಅದೇ ಥರನೇ ಆಗಿಬಿಟ್ಟಿದ್ದೀರ. ಇವಾಗ ಎಕ್ಸಾಂಪಲ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ದೀರ ಅಂತಂದರೆ, ನಾನು ಇನ್ಸ್ಪೆಕ್ಟರ್ ಆಗಿಬಿಟ್ಟೆ ಅನ್ನುವಂಥದ್ದು, ಯೂನಿಫಾರಮನ್ನು ಹಾಕ್ಕೊಳ್ಳುವಂಥದ್ದು, ಸೊ ನೀವು ಡ್ಯೂಟಿಯನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲದನ್ನು ಕೂಡ ಸ್ವಲ್ಪ ಇಮ್ಯಾಜಿನೇಷನನ್ನು ಮಾಡ್ಕೋಬೇಕು. ಮ್ಯಾನಿಫೆಸ್ಟೇಷನನ್ನು ಮಾಡ್ತಿರ್ತೀರಲ್ವ, ಸೊ ಅದನ್ನೇ ನೀವಿಲ್ಲಿ ಸ್ವಲ್ಪ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಅದೆಲ್ಲದನ್ನು ಕೂಡ ಮಾಡಬೇಕು. ಹಾಗೆ ಯೂನಿವರ್ಸಿಗೆ ಇದೆಲ್ಲದನ್ನು ಮಾಡಿದ ಮೇಲೆ ನೀವೇನೇನು ಅಂದ್ಕೊಂಡಿರ್ತೀರ ಅದೆಲ್ಲದು, ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಸೊ ಮನೆ ಕಟ್ಟಿದ್ದೀನಿ ನಾನು, ತುಂಬ ಚೆನ್ನಾಗಿದೆ, ಆ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಸೊ ಈ ಮನೆ ತುಂಬ ಅದ್ಭುತವಾಗಿ ಕಟ್ಟಿದ್ದೀನಿ, ಹಾಗೆ ಹೀಗೆ ಅನ್ನುವಂಥದ್ದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಇನ್ನು ಜಾಬ್ ಹಿಡ್ತಿದ್ದೀರಾ, ಸೊ ನನಗೆ ಈ ಜಾಬ್ ಸಿಕ್ಕಿದೆ, ಆ ಜಾಬಲ್ಲಿ ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ, ಹೀಗೆ ನಾನು ಮದುವೆ ಆಗಿದ್ದೀನಿ, ನನಗೆ ಮಕ್ಕಳಿದ್ದಾವೆ, ನನ್ನ ಮಕ್ಕಳು ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಈ ಥರ ಇದೆ. ನಿಮ್ದು ಏನೇನು ಕೋರಿಕೆ ಇರುತ್ತಲ್ವ, ಸೊ ಅದೆಲ್ಲದನ್ನು ಕೂಡ ನನಗೆ ಅದೆಲ್ಲದೂ ಕೂಡ ಆಗಿದೆ, ನಾನು ಅದನ್ನೆಲ್ಲದನ್ನು ಕೂಡ ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಫೀಲನ್ನು ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಷ್ಟಗಳು ಎಲ್ಲವೂ ಕೂಡ ದೂರ ಆಗಿದ್ದಾವೆ, ನಿಮ್ಮಲ್ಲಿ ಯಾವುದೇ ಥರದ ನೋವಿಲ್ಲ, ನೀವು ಆರಾಮಾಗಿದ್ದೀರಾ, ತುಂಬ ಕಾಮ್ ಆಗಿದ್ದೀರಾ, ಎಲ್ಲರ ಜೊತೆನೂ ಕೂಡ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ನೀವು ಬದುಕ್ತಾ ಇದ್ದೀರಾ. ಸೊ ಇಲ್ಲಿ ಯೂನಿವರ್ಸಲ್ಲಿ ನಮಗೆ ಎಲ್ಲ ಎನರ್ಜಿನೂ ಕೂಡ, ಯೂನಿವರ್ಸಲ್ಲಿರುವಂಥ ಒಂದು ಎನರ್ಜಿ ನಮ್ಮ ಹತ್ರ ಪಾಸ್ ಆಗ್ತಾ ಇದೆ, ಆ ಎನರ್ಜಿ ನಮ್ಮೊಳಗಡೆನೇ ಬಂದುಬಿಟ್ಟು ಕ್ರೋಢೀಕರಣ ಆಗ್ತಾ ಇದೆ. ಆ ಯೂನಿವರ್ಸಲ್ಲಿರುವಂಥ ಒಂದು ಈ ಪ್ಲಾನೆಟ್ಸ್ ಅಂತ ಹೇಳಿದೆ, ಆ ಪ್ಲಾನೆಟ್ಸ್ಗಳು ಎಲ್ಲವೂ ಕೂಡ ಒಂದೇ ಲೈನಲ್ಲಿ ಸಂಯೋಜನೆ ಆಗಿದೆ ಅಲ್ವಾ. ಸೊ ಅದರೆಲ್ಲ ಅದ್ಭುತ ಶಕ್ತಿ ಕ್ರೋಢೀಕರಣ ಆಗಿಬಿಟ್ಟು ನನ್ನೊಳಗಡೆ ಬಂದು ಸೇರಿಕೊಂಡಿದೆ. ಸೊ ನಾನು ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ, ನನ್ನ ಆಯುಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಈ ಥರ ನೀವು ಎಲ್ಲದನ್ನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ತುಂಬ ಹ್ಯಾಪಿ ಮೂಮೆಂಟಲ್ಲಿ ನೀವೆಲ್ಲದನ್ನು ಕೂಡ ಹೇಳ್ಕೋಬೇಕಾಗತ್ತೆ, ಇಮ್ಯಾಜಿನೇಷನನ್ನು ಮಾಡ್ಕೋಬೇಕಾಗತ್ತೆ, ನಿಮ್ದು ಆಯಿತು ಅನ್ನುವಂಥ ಫೀಲಿಂಗ್ಸಲ್ಲಿ ನೀವು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಳಗಡೆ ಇರುವಂಥ ಎನರ್ಜಿಯನ್ನು ನೀವು ಎಲ್ಲೂ ನೀವು ಹೊರಗಡೆ ಬಿಡ್ತಾ ಇಲ್ಲ. ಸೊ ಅದೆಲ್ಲ ಎನರ್ಜಿ ಅಂದರೆ ಯೂನಿವರ್ಸಿಂದ ಬಂದಂಥ ಎನರ್ಜಿನೆಲ್ಲವನ್ನು ಕೂಡ ಹಿಡ್ಕೊಂಡಿದ್ದೀರಾ. ಸೊ ಈ ಥರ ನೀವು ಮಾಡಬೇಕಾಗತ್ತೆ. ಸೊ ಹಾಗೆಯೇ ಮೆಡಿಟೇಷನನ್ನು ಕೂಡ ಮಾಡಬೇಕು. ಮೆಡಿಟೇಷನನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಒಂದು ದೀಪವನ್ನು ಹಚ್ಚಿಟ್ಕೊಳ್ಳಿ, ಆ ದೀಪದ ಮುಂದೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಉಸಿರಾಟದ ಕ್ರಿಯೆಯತ್ತ ಗಮನವನ್ನು ಕೊಡ್ತಾ ಹೋಗಿ, ನೀಟಾಗಿ ಕೂತ್ಕೊಂಡು, ಅಂದರೆ ಆರಾಮಾಗಿ ಕೂತ್ಕೊಳ್ಳಿ, ಯಾವುದೇ ಥರದ ನಿಮಗೆ ಫೀಲಿಂಗ್ಸ್ ಬೇಡ, ಅಂದರೆ ಆರಾಮಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಕೂತ್ಕೊಳ್ಳಿ. ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕಾಲನ್ನು ನೆಲಕ್ಕೆ ಮುಟ್ಟಿಸುವಂಥ ರೀತಿ ಕೂತ್ಕೊಳ್ಳಿ. ನೆಲ ಮೇಲೆ ಕೂತ್ಕೊಂಡ್ರೆ ಏನಾದರೂ ಒಂದು ಹಾಸಿಗೆಯನ್ನು ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀವು ಧ್ಯಾನ ಸ್ಥಿತಿಗೆ ಹೋಗಬೇಕಾಗತ್ತೆ. ಆರಾಮಾಗಿ ಉಸಿರನ್ನು ತಗೊಳ್ತಾ, ಉಸಿರನ್ನು ಬಿಡ್ತಾ, ಉಸಿರನ್ನತ್ತ ಗಮನವನ್ನು ಹರಿಸ್ಬೇಕಾಗತ್ತೆ. ಈ ಥರ ಗಮನ ಹರಿಸ್ತಾ ನೀವೇನೆಲ್ಲ ಅಂದ್ಕೊಂಡಿದ್ದೀರಲ್ವ, ಸೊ ಅದೆಲ್ಲ ಯೂನಿವರ್ಸಲ್ಲಿರುವಂಥ ಶಕ್ತಿ ಉಸಿರಾಟದ ಮುಖಾಂತರ ನೀವು ಒಳಗಡೆ ತಗೊಳ್ತಾ ಇದ್ದೀರಾ, ಅದನ್ನು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅದೆಲ್ಲದೂ ಕೂಡ ನಿಮ್ಮೊಳಗಡೆನೇ ಕ್ರೋಢೀಕರಣ ಆಗ್ತಾ ಇದೆ. ನೀವು ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ. 2025ನೇ ಇಸ್ವಿಯಲ್ಲಿ, ಅದರಲ್ಲೂ ಇವತ್ತಿನ ದಿನ, ಇಂಥ ಒಂದು ಸ್ಪೆಷಲ್ ಆದಂಥ ದಿನ, ಎಲ್ಲ ಗ್ರಹಗಳ ಸಂಯೋಜನೆಯ ಒಂದು ಶಕ್ತಿಯನ್ನು ನೀವು ತೊಗೊಂಡಿದ್ದೀರಾ ಅಂತಂದರೆ ನೀವು ತುಂಬ ಪುಣ್ಯವಂತರು. ಇದೆಲ್ಲದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಮೆಡಿಟೇಷನಲ್ಲಿ ಅವಲೋಕನೆ ಮಾಡಬೇಕಾಗತ್ತೆ. ಮೆಡಿಟೇಷನ್ ಮಾಡ್ತಾ ಇದೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ನೀವು ಸೌರಮಂಡಲಕ್ಕೆ ಹೋಗ್ತೀರಾ, ಸೌರಮಂಡಲದಲ್ಲಿ ಹೋದ್ಮೇಲೆ ಅಲ್ಲಿರುವಂಥ ಎಲ್ಲ ಗ್ರಹಗಳು ಒಂದೇ ಲೈನ್ನಲ್ಲಿ ಬಂದಿರುವಂಥದ್ದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿ ಆದಮೇಲೆ ಅಲ್ಲಿರುವಂಥ ಒಂದು ಅದ್ಭುತವಾದಂಥ ಶಕ್ತಿ ನಮಗೆ ಹೊರಗೆ ಬರ್ತಾ ಇದೆ. ಆ ಶಕ್ತಿ ನನ್ನೊಳಗಡೆ ಸೇರಿಕೊಳ್ತಾ ಇದೆ. ಆ ಶಕ್ತಿಯಿಂದ ನಾನು ಕೂಡ ಏನು ಮಾಡ್ತಾ ಇದ್ದೀನಿ, ಎಲ್ಲ ಎನರ್ಜಿಯನ್ನು ತೊಗೊಂಡ್ಬಿಟ್ಟು ತುಂಬ ಹ್ಯಾಪಿಯಾಗಿದ್ದೀನಿ. ನನಗೆ ಈಗ ಯಾವುದೇ ಥರದ ಕಷ್ಟಗಳು ಇಲ್ಲ, ಯಾವುದೇ ಕಷ್ಟ ಬಂದರೂ ಕೂಡ ಈ ಶಕ್ತಿ ಎಲ್ಲದನ್ನು ಕೂಡ ಮಾಯ ಮಾಡಿಬಿಡುತ್ತೆ ಅನ್ನುವಂಥ ಒಂದು ಫೀಲಿಂಗನ್ನು ನೀವು ವ್ಯಕ್ತಪಡಿಸ್ತಾ ಹೋಗಬೇಕು. ಆವಾಗ ನೀವು ಕಾಮಾಗಿ ನಿಮ್ಮ ನೆಗೆಟಿವ್ ಥಾಟ್ಸನ್ನು ಎಲ್ಲದನ್ನು ಕೂಡ ಬಾಯಿಂದ ಹೊರ ಹಾಕಬೇಕು.
ಆ ಯೂನಿವರ್ಸಲ್ಲಿರುವಂಥ ಶಕ್ತಿಯನ್ನು ಮೂಗಿನಿಂದ ನೀವೇನು ಮಾಡಬೇಕಾಗತ್ತೆ, ಉಸಿರಾಟವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಪಾಸಿಟಿವ್ ಎನರ್ಜಿಯನ್ನು ಮೂಗಿನ ಮುಖಾಂತರ ತೊಗೊಳ್ತಾ ಇದ್ದೀರಾ, ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಬಾಯಿ ಮುಖಾಂತರ ಉಸಿರಾಟದಲ್ಲಿ ಹೊರಗೆ ಹಾಕ್ತಾ ಇದ್ದೀರಾ. ಇನ್ಹೇಲ್ ಎಕ್ಸ್ಹೇಲ್ ಮಾಡ್ತಾ ಇದ್ದೀರಾ. ಇನ್ಹೇಲ್ ಎಕ್ಸ್ಹೇಲ್ ಈ ಥರ ನೀವೇನು ಮಾಡಬೇಕಾಗುತ್ತೆ, ಮಾಡ್ತಾ ಹೋಗಬೇಕಾಗತ್ತೆ. ಈ ಥರ ಮೆಡಿಟೇಷನ್ ಕೂಡ ಒಂದು 10 ನಿಮಿಷ ಮಾಡಿ ಲಾಸ್ಟಿಗೆ ಯೂನಿವರ್ಸಿಗೆ ಥ್ಯಾಂಕ್ಸನ್ನು ಹೇಳಿ. ಇನ್ನು ನೀವು ಬರೆದಿಟ್ಟಿರುವಂಥದ್ದು ಗ್ರ್ಯಾಟಿಟ್ಯೂಡ್ ಮತ್ತು ಮ್ಯಾನಿಫೆಸ್ಟೇಷನನ್ನು ಏನು ಬರೆದಿಟ್ಟಿರ್ತೀರಲ್ವ ಆ ಪೇಪರನ್ನು ತೊಗೊಂಡು ಅದರಲ್ಲಿ ಒಂದಿಷ್ಟು ಅಮೌಂಟನ್ನೇ ಎತ್ತಿಡಿ ಅಂತ ಹೇಳಿದೆ. ಆ ಅಮೌಂಟನ್ನು ನೀವೇನು ಮಾಡಬೇಕಾಗತ್ತೆ, ನಾಳೆ ಸಂಜೆ ಅಥವಾ ನಾಡಿದ್ದು ಅಥವಾ ಅಮಾವಾಸ್ಯೆ ದಿನ ಯಾವತ್ತು ಬೇಕಾದರೂ ಆಗಿರ್ಬೋದು, ಈ ಒಂದು 4 ದಿನದಲ್ಲೇ ನೀವು ಮಾಡಿ, ಅಮಾವಾಸ್ಯೆ ಒಳಗಡೆ ಮಾಡಿ. ಆ ಅಮೌಂಟಿಂದ ಯಾರಿಗಾದರೂ ಏನಾದರೂ ತಿನ್ನಲಿಕ್ಕೆ ಕೊಡಿಸಿ. ಸುಮ್ಮನೆ ಏನಾದರೂ ಐಟಮ್ಸನ್ನು ತೊಗೊಂಡು ಕೊಡೋದಲ್ಲ, ಹೊಟ್ಟೆಗೆ ತಿನ್ನಬೇಕು. ಹಣ್ಣುಗಳಾಗಿರ್ಬೋದು ಅಥವಾ ಊಟ ಆಗಿರ್ಬೋದು, ಅದೇನಾದರೂ ಸರಿ, ಅದನ್ನು ಆ ಅಮೌಂಟಿಂದ ಸ್ವಲ್ಪ ಏನಾದರೂ ಕೊಡಿಸಿ ಯಾರಾದರೂ ತಿನ್ನುವಂಥವ್ರಿಗೆ ಅದನ್ನು ಕೊಟ್ಟರೆ ಅಂತಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಅದು ಕೂಡ ವರ್ಕೌಟ್ ಆಗುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ನಿಂದ ನೀವಿಷ್ಟು ದಿನದವರೆಗೂ ಏನು ಅಂದ್ಕೊಂಡಿರ್ತೀರಲ್ವ, ಅಂದ್ಕೊಂಡಿರುವಂಥ ಕೆಲಸ ಆಗಿರಲ್ಲ. ಸೊ ಇದು ನಾಳೆ ದಿನ ಎಲ್ಲ ಗ್ರಹಗಳೇ ಅಸ್ತು ಅನ್ನುವಂಥ ಸಮಯ, ಎಲ್ಲ ಗ್ರಹಗಳೇ ಕೂಡಿರುವಂಥ ಒಂದು ಸಮಯ ಆಗಿರೋದ್ರಿಂದ ಇದರಲ್ಲಿ ತುಂಬ ಪವರ್ಫುಲ್ ಇದೆ. ಸೊ ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಆಗತ್ತೆ. ಇದೆಲ್ಲದೂ ಕೂಡ ನಾಳೆ ಮಿಸ್ ಮಾಡದೆ ಮಾಡಿ. ಓಕೆನಾ? ಧನ್ಯವಾದಗಳು.